ಆದರೆ ಈ ಸಿ ಟಿ ರವಿ ಇನ್ಸಿಡೆಂಟ್ ಆರಂಭ ಆದಾಗಿನಿಂದಲೂ ಕೂಡ ಪರ್ಟಿಕ್ಯುಲರ್ಲಿ ವಿರೋಧ ಪಕ್ಷದ ನಾಯಕ ಅಶೋಕ್ ಮತ್ತು ವಿಜಯೇಂದ್ರ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಪರೀತವಾಗಿ ಮುಗಿಬೀಳ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಅಂತಂದರೆ ನಿನ್ನೆ ರಾತ್ರಿ 11 ಗಂಟೆ ಬೆಂಗಳೂರಿಗೆ ಅವ್ರು ಬಂದು ರೀಚ್ ಆಗಿದ್ದು, ಅಲ್ಲಿ ತನಕನೂ ಕೂಡ 11 ಗಂಟೆನಲ್ಲೂ ಕಾಂಗ್ರೆಸ್ ಸರ್ಕಾರದ ಮೇಲೆ ಇವರು ಅಟ್ಯಾಕ್ ಮಾಡ್ತಾ ಇದ್ರು. ಹಾಗಾದರೆ ಇವತ್ತು 11:30ಕ್ಕೆ ಬಿ ಜೆ ಪಿಯ ಕಚೇರಿಯಲ್ಲಿ ಬಿ ಜೆ ಪಿ ನಾಯಕರೆಲ್ಲ ಒಂದು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಆ ಸುದ್ದಿಗೋಷ್ಠಿ ಅದರ ವಿಶೇಷತೆ ಏನು? ಬಿ ಜೆ ಪಿ ನಾಯಕರು ಸರ್ಕಾರದ ವಿರುದ್ಧ ಗುಡುಗುತ್ತಾನೇ ಇದ್ದಾರೆ. ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸ್ತಾರಂತೆ ಸಿ ಟಿ ರವಿ ಅವರು 11:30ಕ್ಕೆ ಬಿ ಜೆ ಪಿ ಕಚೇರಿಯಲ್ಲಿ ಮುಂದಿನ ಹೋರಾಟದ ಕುರಿತು ಮಾಹಿತಿಯನ್ನು ಕೊಡಲಿದ್ದಾರೆ ಸಿ ಟಿ ರವಿ. ಆ್ಯಕ್ಚುಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಕಂಪ್ಲೇಂಟ್ ಕೊಟ್ಟಾಗ ಅದಕ್ಕೆ ಪ್ರತಿ ದೂರನ್ನು ಇವರು ಕೊಟ್ಟಿದ್ದಾರೆ. ಆ ದೂರು ದಾಖಲೆ ಆಗಿಲ್ಲ, FIR ಕೂಡ ಮಾಡಿಕೊಂಡಿಲ್ಲ. ಸೊ ಹಾಗಾಗಿ ಅದರ ವಿರುದ್ಧ ಈಗ ಕಾನೂನು ಹೋರಾಟವನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟು ಪೊಲೀಸರ ನಡೆ, ಇವ್ರನ್ನ ನಡೆಸ್ಕೊಂಡ ರೀತಿ, ಪೊಲೀಸರ ವಿರುದ್ಧನೇ ಒಂದು ದೂರು ದಾಖಲು ಮಾಡಬೇಕಾಗುತ್ತೆ. ಐ ಥಿಂಕ್ ಆ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವೈಯಕ್ತಿಕವಾಗಿ ಮತ್ತು ಪಕ್ಷದ ವತಿಯಿಂದ ಮುಂದಿನ ಹೋರಾಟ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುದ್ದಿಗೋಷ್ಠಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ನಿನ್ನೆ ಹೈಕೋರ್ಟ್ ಮಧ್ಯಂತರ ಜಾಮೀನು ಕೊಟ್ಟ ಮೇಲೆ ದಾವಣಗೆರೆಗೆ ಬಂದರು ಸಿ ಟಿ ರವಿ ಆ್ಯಂಡ್ ಟೀಮ್, ಅಲ್ಲೊಂದು ಪ್ರೆಸ್ ಮೀಟ್ ಮಾಡಿದ್ರು. ಮತ್ತು 11 ಗಂಟೆಗೆ ಬೆಂಗಳೂರಿಗೆ ಬಂದರು, ಇಲ್ಲೂ ಮಾತನಾಡಿದ್ರು. ಆಲ್ಮೋಸ್ಟ್ ಎಲ್ಲ ಹೇಳಿದ್ದಾರೆ ಅಂತ ಅನ್ಸುತ್ತೆ. ಇವತ್ತಿನ ಸುದ್ದಿಗೋಷ್ಠಿಯ ಮಹತ್ವ ಏನು ಹಾಗಾದ್ರೆ ಅಂತ? ಅರವಿಂದ್, ಇವತ್ತು 11:30ಗೆ ಸಿ ಟಿ ರವಿ ಅವರು ತಮ್ಮ ಪಕ್ಷದ ಕಚೇರಿಯಲ್ಲಿ ಸುದ್ದಿಗೋಷ್ಠಿನ ಕರೆದಿದ್ದಾರೆ. ನಿನ್ನೆ ಅವ್ರು ಹೇಳಿದ್ರು ನಾಳೆ ಮಾತಾಡ್ತೇನೆ, ಇಂಚಿಂಚು ಕೂಡ ಮಾತನಾಡ್ತೇನೆ ಅಂತ. ನಿನ್ನೆ ದಾವಣಗೆರೆಯಲ್ಲಿ ಹೈಕೋರ್ಟ್ನ ಜಾಮೀನು ಸಿಕ್ಕ ಬಳಿಕ ಮೊದಲ ಬಾರಿಗೆ ಪ್ರೆಸ್ ಮೀಟ್ ಮಾಡಿ ಮಾತನಾಡಿದ್ರು. ಸಿ ಟಿ ರವಿ ಅವರು ಜಾಸ್ತಿ ಮಾತನಾಡಲಿಲ್ಲ. ಬದಲಾಗಿ ವಿಜೇಂದ್ರ ಅವರು ಮತ್ತು ಆರೋಶಕ್ ಅವರು ದೊಡ್ಡ ಪ್ರಮಾಣದಲ್ಲಿ ಮಾತನಾಡಿದ್ರು, ಸರ್ಕಾರದ ವಿರುದ್ಧ ಮುಗಿಬಿದ್ರು, ಏನೆಲ್ಲ ಆಯಿತು ವಿವರವಾಗಿ ಕೂಡ ಹೇಳಿದ್ರು. ಸಿ ಟಿ ರವಿ ಅವರು ನಾಳೆ ಮಾತಾಡ್ತೀನಿ ಅಂತ ಹೇಳಿದ್ರು. ಅಂದರೆ ಇವತ್ತು 11:30ಗೆ ಸುದ್ದಿಗೋಷ್ಠಿ ಮಾಡ್ತಾರೆ. ನಿನ್ನೆ ಚಿತ್ರದುರ್ಗದಲ್ಲೂ ಕೂಡ ಮಾತಾಡಿದ್ದಾರೆ, ತುಮಕೂರಲ್ಲಿ ಮಾತಾಡಿದ್ದಾರೆ, ಬೆಂಗಳೂರಲ್ಲಿ ದಾಸರಹಳ್ಳಿ ಸಮೀಪ ಬಂದಾಗಲೂ ಕೂಡ ಮಾತನಾಡಿದ್ದಾರೆ. ಇವತ್ತು ಅವರು ಡೀಟೇಲ್ ಆಗಿ ಏನಾಯಿತು ಅನ್ನುವಂತಹ ವಿವರಣೆಯನ್ನು ಕೊಡ್ತಾರೆ. ಸರ್ಕಾರ ಯಾಕೆ ಹಿಂಗೆ ನಡೆದುಕೊಳ್ತು, ಯಾರನ್ನ ಟಾರ್ಗೆಟ್ ಮಾಡ್ತಿದೆ, ಯಾಕೆ ಟಾರ್ಗೆಟ್ ಮಾಡ್ತಿದೆ ತಮ್ಮನ್ನು ಅನ್ನುವಂಥದ್ದನ್ನು ಹೇಳ್ತಾರೆ. ಮುಂದಿನ ಹೋರಾಟದ ಬಗ್ಗೆ ಹೇಳ್ತಾರೆ. ನೆನ್ನೆ ಸುಳಿವು ಕೊಟ್ಟಿದ್ರು ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅಂತ. ಮಾನವ ಹಕ್ಕುಗಳ ಆಯೋಗಕ್ಕೂ ಕೂಡ ಖುದ್ದಾಗಿ ಸಿ ಟಿ ರವಿ ಅವರೇ ಹೋಗಿ ದೂರು ಕೊಡುವ ಸಾಧ್ಯತೆ ಇದೆ. ಜೊತೆಗೆ ಕಾರ್ಯಕರ್ತರಿಗೆ, ಪಕ್ಷದ ನಾಯಕರಿಗೆ ಒಂದು ಸಂದೇಶ ರವಾನೆ ಮಾಡುವ ಒಂದು ಪ್ರಯತ್ನ ಕೂಡ ಸಿ ಟಿ ರವಿ ಮಾಡ್ತಾರೆ. ಇದ್ರ ಜೊತೆಗೆ ಕಾಂಗ್ರೆಸ್ ನಾಯಕರಿಗೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ. ಯಾರನ್ನು ಕೂಡ ಈ ಥರ ಟಾರ್ಗೆಟ್ ಮಾಡಬಾರ್ದು, ಕರ್ನಾಟಕ ರಾಜಕಾರಣ ಈ ಪರಂಪರೆಯಲ್ಲಿ ನಡೆದು ಬಂದಿಲ್ಲ ಅನ್ನುವಂಥ ಒಂದು ಸಂದೇಶ ರವಾನೆ ಮಾಡ್ತಾರೆ. ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ಕೊಡುವ ಸಂಬಂಧಪಟ್ಟಂತೆ ಮಾಹಿತಿಯನ್ನ, ಆ ತೀರ್ಮಾನವನ್ನ ಪ್ರಕಟ ಮಾಡ್ತಾರೆ. ಜೊತೆಗೆ ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಮಾಹಿತಿ ಕೊಡುವ ಸಾಧ್ಯತೆ ಇದೆ. ಆದರೆ ಏನೇ ಆದರೂ ಕೂಡ ಒಂದು ರೀತಿಯಲ್ಲಿ ಪಾಲಿಟಿಕ್ಸ್, ತಮಿಳುನಾಡು ಮಾದರಿಯ ಪಾಲಿಟಿಕ್ಸ್ ಕರ್ನಾಟಕದಲ್ಲೂ ಕೂಡ ಶುರುವಾಗಿದೆ. ಕಳೆದ 1.5 ವರ್ಷದಿಂದ ಏನೆಲ್ಲ ಆಗ್ತಿದೆ ಅದರ ಆಧಾರದ ಮೇಲೆ ಈಗ ಒಂದು ಹಂತಕ್ಕೆ ಆ ಒಂದು ತಮಿಳುನಾಡು ಮಾಡೆಲ್ನ ಪಾಲಿಟಿಕ್ಸ್ಗೆ ಒಂದು ನಾಂದಿ ಹಾಡಲಾಗ್ತಾ ಇದೆ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಜೊತೆಗೆ ಮತ್ತೇನು ಹೇಳ್ತಾರೆ ಅನ್ನುವಂಥ ಕೂಡ ಕುತೂಹಲ ಇದೆ. ಅರವಿಂದ್,